ಗಣತಿ ಸರ್ವೆಯಲ್ಲಿ ತಾಂತ್ರಿಕ ದೋಷದ ಕಾಟ ಆರಂಭದಿಂದಲೂ ಕೂಡ ಈ ಜಾತಿ ಗಣತಿಗೆ ಅನೇಕ ವಿಘ್ನಗಳು ಎದುರಾಗ್ತಾ ಇದೆ, ಅನೇಕ ತೊಂದರೆಗಳು ಕಾಣಿಸ್ತಾ ಇದೆ. ಈಗ ಈ ತಾಂತ್ರಿಕ ದೋಷಗಳ ಕಾಟ, ಟೆಕ್ನಿಕಲ್ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್, ಈ ದೋಷಗಳಿಗೆ ಪರಿಹಾರ ಹುಡುಕೋದಕ್ಕೆ ಸಿಎಂ ಈಗ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಜಾತಿ ಗಣತಿ ಮಾಡೋದಕ್ಕೆ ಹೋದಂತ ಶಿಕ್ಷಕರಿಗೆ ತಲೆನೋವಾಗ್ತಾ ಇರೋದು ಈ ಸರ್ವರ್ಗಳ ಸಮಸ್ಯೆ, ಜೊತೆಯಲ್ಲಿ ಆಪ್ನಲ್ಲಿ ಸಮಸ್ಯೆ, ಅದರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಅನೇಕ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ, ಸಿಇಒಗಳ ಜೊತೆಯಲ್ಲಿ ಸಿಎಂ ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಸಿಎಂ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕಾಗಿದೆ. ಅದನ್ನ ಕೂಡ ಸರಿಪಡಿಸುವ ಬಗ್ಗೆ ಚರ್ಚೆಗಳು ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ಗಣತಿ ಸರ್ವೆಯಲ್ಲಿ ತಾಂತ್ರಿಕ ದೋಷದ ಕಾಟ ಆರಂಭದಿಂದಲೂ ಕೂಡ ಈ ಜಾತಿ ಗಣತಿಗೆ ಅನೇಕ ವಿಘ್ನಗಳು ಎದುರಾಗ್ತಾ ಇದೆ, ಅನೇಕ ತೊಂದರೆಗಳು ಕಾಣಿಸ್ತಾ ಇದೆ. ಈಗ ಈ ತಾಂತ್ರಿಕ ದೋಷಗಳ ಕಾಟ, ಟೆಕ್ನಿಕಲ್ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್, ಈ ದೋಷಗಳಿಗೆ ಪರಿಹಾರ ಹುಡುಕೋದಕ್ಕೆ ಸಿಎಂ ಈಗ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಜಾತಿ ಗಣತಿ ಮಾಡೋದಕ್ಕೆ ಹೋದಂತ ಶಿಕ್ಷಕರಿಗೆ ತಲೆನೋವಾಗ್ತಾ ಇರೋದು ಈ ಸರ್ವರ್ಗಳ ಸಮಸ್ಯೆ, ಜೊತೆಯಲ್ಲಿ ಆಪ್ನಲ್ಲಿ ಸಮಸ್ಯೆ, ಅದರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಅನೇಕ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ, ಸಿಇಒಗಳ ಜೊತೆಯಲ್ಲಿ ಸಿಎಂ ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಸಿಎಂ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕಾಗಿದೆ. ಅದನ್ನ ಕೂಡ ಸರಿಪಡಿಸುವ ಬಗ್ಗೆ ಚರ್ಚೆಗಳು ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ಗಣತಿ ಸರ್ವೆಯಲ್ಲಿ ತಾಂತ್ರಿಕ ದೋಷದ ಕಾಟ ಆರಂಭದಿಂದಲೂ ಕೂಡ ಈ ಜಾತಿ ಗಣತಿಗೆ ಅನೇಕ ವಿಘ್ನಗಳು ಎದುರಾಗ್ತಾ ಇದೆ, ಅನೇಕ ತೊಂದರೆಗಳು ಕಾಣಿಸ್ತಾ ಇದೆ. ಈಗ ಈ ತಾಂತ್ರಿಕ ದೋಷಗಳ ಕಾಟ, ಟೆಕ್ನಿಕಲ್ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್, ಈ ದೋಷಗಳಿಗೆ ಪರಿಹಾರ ಹುಡುಕೋದಕ್ಕೆ ಸಿಎಂ ಈಗ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಜಾತಿ ಗಣತಿ ಮಾಡೋದಕ್ಕೆ ಹೋದಂತ ಶಿಕ್ಷಕರಿಗೆ ತಲೆನೋವಾಗ್ತಾ ಇರೋದು ಈ ಸರ್ವರ್ಗಳ ಸಮಸ್ಯೆ, ಜೊತೆಯಲ್ಲಿ ಆಪ್ನಲ್ಲಿ ಸಮಸ್ಯೆ, ಅದರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಅನೇಕ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ, ಸಿಇಒಗಳ ಜೊತೆಯಲ್ಲಿ ಸಿಎಂ ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಸಿಎಂ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕಾಗಿದೆ. ಅದನ್ನ ಕೂಡ ಸರಿಪಡಿಸುವ ಬಗ್ಗೆ ಚರ್ಚೆಗಳು ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ಗಣತಿ ಸರ್ವೆಯಲ್ಲಿ ತಾಂತ್ರಿಕ ದೋಷದ ಕಾಟ ಆರಂಭದಿಂದಲೂ ಕೂಡ ಈ ಜಾತಿ ಗಣತಿಗೆ ಅನೇಕ ವಿಘ್ನಗಳು ಎದುರಾಗ್ತಾ ಇದೆ, ಅನೇಕ ತೊಂದರೆಗಳು ಕಾಣಿಸ್ತಾ ಇದೆ. ಈಗ ಈ ತಾಂತ್ರಿಕ ದೋಷಗಳ ಕಾಟ, ಟೆಕ್ನಿಕಲ್ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್, ಈ ದೋಷಗಳಿಗೆ ಪರಿಹಾರ ಹುಡುಕೋದಕ್ಕೆ ಸಿಎಂ ಈಗ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಜಾತಿ ಗಣತಿ ಮಾಡೋದಕ್ಕೆ ಹೋದಂತ ಶಿಕ್ಷಕರಿಗೆ ತಲೆನೋವಾಗ್ತಾ ಇರೋದು ಈ ಸರ್ವರ್ಗಳ ಸಮಸ್ಯೆ, ಜೊತೆಯಲ್ಲಿ ಆಪ್ನಲ್ಲಿ ಸಮಸ್ಯೆ, ಅದರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಅನೇಕ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ, ಸಿಇಒಗಳ ಜೊತೆಯಲ್ಲಿ ಸಿಎಂ ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಸಿಎಂ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕಾಗಿದೆ. ಅದನ್ನ ಕೂಡ ಸರಿಪಡಿಸುವ ಬಗ್ಗೆ ಚರ್ಚೆಗಳು ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ಗಣತಿ ಸರ್ವೆಯಲ್ಲಿ ತಾಂತ್ರಿಕ ದೋಷದ ಕಾಟ ಆರಂಭದಿಂದಲೂ ಕೂಡ ಈ ಜಾತಿ ಗಣತಿಗೆ ಅನೇಕ ವಿಘ್ನಗಳು ಎದುರಾಗ್ತಾ ಇದೆ, ಅನೇಕ ತೊಂದರೆಗಳು ಕಾಣಿಸ್ತಾ ಇದೆ. ಈಗ ಈ ತಾಂತ್ರಿಕ ದೋಷಗಳ ಕಾಟ, ಟೆಕ್ನಿಕಲ್ ಎರರ್ಸ್,
ಟೆಕ್ನಿಕಲ್ ಪ್ರಾಬ್ಲಮ್. ಈ ದೋಷಗಳಿಗೆ ಪರಿಹಾರ ಹುಡುಕೋದಕ್ಕೆ ಸಿಎಂ ಈಗ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಜಾತಿಗಣತಿ ಮಾಡೋದಕ್ಕೆ ಹೋದಂತ ಶಿಕ್ಷಕರಿಗೆ ತಲೆನೋವಾಗ್ತಾ ಇರೋದು ಈ ಸರ್ವರ್ಗಳ ಸಮಸ್ಯೆ, ಜೊತೆಯಲ್ಲಿ ಆಪ್ನಲ್ಲಿ ಸಮಸ್ಯೆ, ಅದರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಅನೇಕ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ ಸಿಇಒಗಳ ಜೊತೆಯಲ್ಲಿ ಸಿಎಂ ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಸಿಎಂ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕಾಗಿದೆ. ಅದನ್ನ ಕೂಡ ಸರಿಪಡಿಸುವ ಬಗ್ಗೆ ಚರ್ಚೆಗಳು ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ಜಾತಿಗಣತಿ ಸರ್ವೆಯಲ್ಲಿ ತಾಂತ್ರಿಕ ದೋಷದ ಕಾಟ ಆರಂಭದಿಂದಲೂ ಕೂಡ ಈ ಜಾತಿಗಣತಿಗೆ ಅನೇಕ ವಿಘ್ನಗಳು ಎದುರಾಗ್ತಾ ಇದೆ, ಅನೇಕ ತೊಂದರೆಗಳು ಕಾಣಿಸ್ತಾ ಇದೆ. ಈಗ ಈ ತಾಂತ್ರಿಕ ದೋಷಗಳ ಕಾಟ, ಟೆಕ್ನಿಕಲ್ ಪ್ರಾಬ್ಲಮ್, ಈ ದೋಷಗಳಿಗೆ ಪರಿಹಾರ ಹುಡುಕೋದಕ್ಕೆ ಸಿಎಂ ಈಗ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಜಾತಿಗಣತಿ ಮಾಡೋದಕ್ಕೆ ಹೋದಂತ ಶಿಕ್ಷಕರಿಗೆ ತಲೆನೋವಾಗ್ತಾ ಇರೋದು ಈ ಸರ್ವರ್ಗಳ ಸಮಸ್ಯೆ, ಜೊತೆಯಲ್ಲಿ ಆಪ್ನಲ್ಲಿ ಸಮಸ್ಯೆ, ಅದರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಅನೇಕ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ ಸಿಇಒಗಳ ಜೊತೆಯಲ್ಲಿ ಸಿಎಂ ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಸಿಎಂ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕಾಗಿದೆ. ಅದನ್ನ ಕೂಡ ಸರಿಪಡಿಸುವ ಬಗ್ಗೆ ಚರ್ಚೆಗಳು ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯುತ್ತೆ. ಜಾತಿಗಣತಿ ಸರ್ವೆಯಲ್ಲಿ ತಾಂತ್ರಿಕ ದೋಷದ ಕಾಟ ಆರಂಭದಿಂದಲೂ ಕೂಡ ಈ ಜಾತಿಗಣತಿಗೆ ಅನೇಕ ವಿಘ್ನಗಳು ಎದುರಾಗ್ತಾ ಇದೆ, ಅನೇಕ ತೊಂದರೆಗಳು ಕಾಣಿಸ್ತಾ ಇದೆ. ಈಗ ಈ ತಾಂತ್ರಿಕ ದೋಷಗಳ ಕಾಟ, ಟೆಕ್ನಿಕಲ್ ಪ್ರಾಬ್ಲಮ್, ಈ ದೋಷಗಳಿಗೆ ಪರಿಹಾರ ಹುಡುಕೋದಕ್ಕೆ ಸಿಎಂ ಈಗ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಜಾತಿಗಣತಿ ಮಾಡೋದಕ್ಕೆ ಹೋದಂತ ಶಿಕ್ಷಕರಿಗೆ ತಲೆನೋವಾಗ್ತಾ ಇರೋದು ಈ ಸರ್ವರ್ಗಳ ಸಮಸ್ಯೆ, ಜೊತೆಯಲ್ಲಿ ಆಪ್ನಲ್ಲಿ ಸಮಸ್ಯೆ, ಅದರ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ. ಅನೇಕ ಎರರ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ ಶಿಕ್ಷಕರು. ಅದ್ರ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಸರಿಪಡಿಸಿಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ ಸಿಇಒಗಳ ಜೊತೆಯಲ್ಲಿ ಸಿಎಂ ಒಂದು ಸಭೆಯನ್ನ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ 11:30ಕ್ಕೆ ಸಿಎಂ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಕೆಲವೊಂದು ನಿರ್ದೇಶನಗಳನ್ನ ಸಿಎಂ ನೀಡ್ತಾರೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈ ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸಬೇಕಾಗಿದೆ. ಅದನ್ನ ಕೂಡ ಸರಿಪಡಿಸುವ ಬಗ್ಗೆ ಚರ್ಚೆಗಳು ಇವತ್ತಿನ ಮೀಟಿಂಗ್ ಅಲ್ಲಿ ನಡೆಯುತ್ತೆ.